ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ? ನಮಗೆ ದನ ಆಯಸ್ಸು ಸ್ವಾಮಿ 19ರಿಂದ 20 ವರ್ಷ. 20ರಿಂದ 25 ವರ್ಷ ಹೇಳ್ಬೋದಾ? ಮನುಷ್ಯನ ಆಯಸ್ಸು 80ರಿಂದ 100 ವರ್ಷ. ಬೇಡ, ಈಗ ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ, ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ, ಈ ದನಗಳ ಆರೋಗ್ಯ ಹೆಂಗ್ ನೋಡ್ಕೋಬೇಕು ಅಂದ್ರೆ ಅವರು ವರ್ಧನಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು ಅಲ್ವಾ? 20ರಿಂದ 25 ಹೇಳ್ಬೋದಾ? ಹಾಕಿ ಆಗ್ತೀವಿ, ಖಂಡಿತ ಆಗ್ತೀನಿ, ಖಂಡಿತ. ನಿಮ್ಮ ಹೆಸರು? ರಮೇಶ್ ಕುಮಾರ್. ಖಂಡಿತ ಆಗ್ತೀನಿ. 20ರಿಂದ 25 ವರ್ಷ. ಬೆಲೆ ಏನ್ ಬೆಲೆ ಕಟ್ಟಿದ್ದೀರಾ? ನಾವು ಹೇಳ್ತೇವೆ, ಇನ್ನು ಯಾರು ಕೇಳಿಲ್ಲ. 65 HF ಇದು ಕ್ರಾಸಾ? ಚೆನ್ನಾಗಿದಾವಲ್ರಿ ಅಲ್ವಾ? ಹೌದಾ? ಅಲ್ವಾ? ಮನೆ ಹುಟ್ಟಿದ್ದ ಚೆನ್ನಾಗಿದಾವ್ರಿ ಅಲ್ವಾ? ಒಳ್ಳೆ ವ್ಯಾಪಾರ ಆಗ್ಬೇಕಾಯ್ತು ಸರಿ. ಕುಮಾರ, ನೀವೇನು ಬೆಲೆ ಕಟ್ಟಿದ್ದೀರಾ? ಬೆಲೆ ಏನು ಕಟ್ಟಿದ್ದೀರಾ ಅದಕ್ಕೆ? ಎರಡಕ್ಕೂ ಇದು 46, ಇದು 32. HF ಏನು ಇವು? ಬ್ಲಾಕ್. ಇದು ಜರ್ಸಿ. ಹೆಂಗು ಹೆಣ್ಮಕ್ಳು ಬಂದಿರಲ್ಲ ಅದೇಳಿ ಸಂತೆಗೆ ಬರಬೇಕು. ನಾವೆಲ್ಲ ಕಡೆ ಹೋಗ್ತೀವಿ, ಯೂಟ್ಯೂಬರ್ ನಾವು, ಹೀಗಾಗಿ ಮುಂಜಾನೆ ಜಾತ್ರೆ ನೋಡಿ ಅದಕ್ಕೆ ಇಲ್ಲೇ ಮಾಡ್ಕಿದ್ಯಾ ಜಾತ್ರೆ ನೋಡಿ. ಗೌಡ್ರ ಏನ್ ಬೆಲೆ ಕಟ್ಟಿದ್ದೀರಾ ಕರುಗಳಿಗೆ? ಇಲ್ಲಿ ಏನ್ ಬೆಲೆ ಕಟ್ಟಿದ್ದೀರಾ? ಬೆಲೆ ಇವಕ್ಕೆ ರೇಟು? ಅದು 21,000. ಕರಾನ ಹುರಿ ಕರಾನ? ಹೆಣ್ಗರ, 2 ಹೆಣ್ಗರನ? ಇವು ಸೀಮೆಕರ. ಇದೆಷ್ಟು? ಇದೆಷ್ಟು? 14. ಹುಡುಗರೆ ಅಂದ್ರೆ ತಿಪ್ಪೂರು, ಇದು ತುಮಕೂರು ತಾಲೂಕು. ತುಮಕೂರಿಂದ ಏನೋ ಒಂದು 15 ಕಿಲೋಮೀಟರ್ ತುಮಕೂರಿಂದ ಅಲ್ವಾ? ಯಾವ ರೇಂಜ್ ಮಾರು ನಿಮ್ದು?
ತುಮಕೂರು. ತುಮಕೂರ. ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಅನುಭವದ ಪ್ರಕಾರ? ದನದ ಆಯಸ್ಸು ಎಷ್ಟು ವರ್ಷ ನಿಮ್ಮ ಪ್ರಕಾರ, ಅನುಭವದ ಪ್ರಕಾರ? ಅದು ಹೇಳಕ್ಕಾಗ್ತದ ಸ್ವಾಮಿ, 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು. ಹೇಳ್ಬೇಕು. ಕರೆಕ್ಟ್ ನೋಡಿ, ಅದಕ್ಕೆ 20ರಿಂದ 25 ವರ್ಷ ಕರೆಕ್ಟ್. ಯಾಕಂದ್ರೆ ಈಗ ನಾವು ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ, ಅದರ ಆರೋಗ್ಯ ನಾವು ನೋಡ್ಬೇಕು. ನಾವು ಹೆಂಗ್ ಗಮನ ಕೊಡ್ಬೇಕಪ್ಪ ಅಂದ್ರೆ ಅವರ ವರ್ತನೆಯಲ್ಲಿ ಏರುಪೇರಾದಾಗ ನಾವು ಗಮನ ಕೊಡ್ಬೇಕು ಅಲ್ವಾ? ಕರೆಕ್ಟ್ ಅಲ್ವಾ? ಇರ್ಲಿ ಗೊತ್ತೇಳಿ ಪರಿಚಯ ಆಗಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ಆಯ್ತಾಯ್ತು. ಕೆಜಿ ಟೆಂಪಲ್ ದನಗಳ ಸಂತೆ ಪ್ರತಿ ಸೋಮವಾರ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ. ಸುಮಾರು 10 ಗಂಟೆ ಕೂಡ ನಡೆಯುತ್ತೆ. ಕೆಜಿ ಟೆಂಪಲ್ ದನಗಳ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ. ಕೆಜಿ ಟೆಂಪಲ್ ದನಗಳ ಸಂತೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ.